ಚಾಪರ್ ಸರ್, ಪೀಸಸ್ ಮಾಡಿಕೊಳ್ಳಿ ಸರ್. ಮೇಲ್ಗಡೆ ಈ ಮೋಟರ್ ಸರ್, ಸಿಂಗಲ್ ಸ್ಪೀಡ್ ಡಬಲ್ ಸ್ಪೀಡ್ ಸರ್. ಸೊ ಈರುಳ್ಳಿ ಮೆಣಸಿನಕಾಯಿ ಎಲ್ಲ 3 ಹಾಕಿದ್ದೀನಿ, ಎಲ್ಲ ಚಾಪ್ ಆಯ್ತು. ಈ ತರ ಎನಿ ವೆಜಿಟಬಲ್ಸ್ ಬುಲೆಟ್ ಮಿಕ್ಸಿಯಲ್ಲಿ ಅಪ್ಗ್ರೇಡ್ ವರ್ಷನ್ ಅಂತ ಹೇಳ್ಬೋದು. ನಾವು 21 ಪೀಸ್ ಸೆಟಪ್ ಕೊಡ್ತಾ ಇದೀನಿ. 7 ಜಾರ್ ಬರ್ತದೆ, ಒಂದು ದೊಡ್ಡ ಜಾರ್ ಕೊಡ್ತಾ ಇದೀನಿ. ಒಂದು ಡ್ರೈ ಬ್ಲೇಡ್, ಒಂದು ವೆಟ್ ಬ್ಲೇಡ್. ಸೊ ಈ ತರ ನಿಮಗೆ ಜ್ಯೂಸ್ ಫಿಲ್ಟರ್. ಸೊ 2 ಪೆಪ್ಪರ್ ಯಾವ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಕ್ಕಾಗಲ್ಲ, ಇದರಲ್ಲಿ 2 ಪೆಪ್ಪರ್ ಹಾಕ್ತಾ ಇದೀನಿ ಅಷ್ಟೇ. ಆನ್ ನೋಡಿ, ತೋರಿಸಿ ನೋಡಿ. ಸುಂಡಿ ಎಲ್ಲ ಬಂದು ಮಿಕ್ಸಿಲಿ ಆಗಿರೋ ಬ್ಲೇಡ್ ಕಟ್ ಆಗ್ಬಿಡ್ತದೆ ಸರ್. ಎಷ್ಟು ಗಟ್ಟಿರೋದು ಗೊತ್ತಾಗುತ್ತೆ ಸರ್. ಮನೆಯಲ್ಲೇ ಇನ್ಸ್ಟಂಟ್ ಆಗಿ ಮಸಾಲಾ ಪುಡಿ ನೋಡಿ ಹೆಂಗಿದಿರತ್ತು ಹೆಂಗಾಯ್ತು ಅಂತ. ಸೊ ನಿಮಗೆ ಚಿಲ್ಲಿ ಸಾಲ್ಟ್ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿ ರೆಡಿ ಸರ್. ಲಿಪ್ರಿಂಗ್ ಹಾಕ್ಬಿಟ್ಟು ಹಂಗೆ ಕುಡಿಯೋಕೆ ಕೊಡ್ಬೋದು ಸರ್. ಆರೆಂಜು, ತಾಲಂಬಿ ಆ ಥರ ಫ್ರೂಟ್ಸ್ ಎಲ್ಲ ಮಾಡ್ತೀರಂದ್ರೆ ನೋಡಿ ಇದ್ರ ಅಟ್ಯಾಚ್ಮೆಂಟ್ ಮಾಡ್ಬೇಕು ಸರ್. ಕೋಕೋನಟ್ ಮಾತ್ರ ಸ್ಕ್ರಾಪ್ ಮಾಡೋದಕ್ಕೆ, ಶಾರ್ಪ್ ಐಟಮ್ಸ್ ಎಲ್ಲ ಶಾರ್ಪ್ ಮಾಡೋದಕ್ಕೆ ಇದು ಒಂದು ಕೊಡ್ತಾ ಇದೀನಿ ಸರ್. ಏನಂದ್ರೆ ಏರ್ ಲಾಕ್ ಸಿಸ್ಟಮ್ ಇದೆ ಸರ್. ಸೊ ಇದ್ರ ನಾವು ಕೋಕೋನಟ್ ಮಾಡ್ತಾ ಇರ್ಬೋದು ಸರ್. ಸೊ ಶಾರ್ಪ್ ಮಾಡೋದೆಲ್ಲ ಮಾಡ್ಕೋಬಹುದು ಈ ತರ. ಹೌದು ಸರ್, ಇದೊಂದು ನಿಮಗೆ ಚಾಪರ್ ಸರ್. ಸೊ ಚಾಪಿಂಗ್ ಮಾತ್ರ. ಈಗ ನಿಮ್ಗೆ ತಕ್ಕರಿ ಕಟ್ ಮಾಡೋದು, ಮೀಡಿಯಂ ಸೈಜ್ ಕಟ್ ಮಾಡ್ಕೋಬಹುದು, ಫುಲ್ ಚಾಪಿಂಗ್ ಮಾಡ್ಕೋಬಹುದು. ಆತರ ನಿಮ್ಗೆ ಮೀಟ್ ಕೂಡ ಚಾಪಿಂಗ್ ಮಾಡ್ಕೋಬಹುದು. ಸೊ ನಿಮ್ಗೆ ಮಲ್ಟಿಪಲ್ ಚಾಪಿಂಗ್ ಸರ್. ಈಗ ರೋಪ್ ಚಾಪರ್ ಎಲ್ಲ ಬರ್ತಲ್ವಾ, ತುಂಬಾ ಜನ ಬಂದು ರೋಪ್ ಎಲ್ಲ ಕಟ್ ಆಗ್ಬಿಡ್ತದೆ, ಬೇಗ ಹೋಗ್ಬಿಡ್ತದೆ. ಸೊ ಇದು ಬಂದು ನಿಮ್ಗೆ 240 ವಾಟ್ಸ್ ಮೋಟರ್ ಬರ್ತದೆ, ಬಾಳೆ ಕಾಪರ್ ಮೋಟರ್. ಅದೇ ರೀತಿ ನೋಡಿ ಚಾಪಿಂಗ್ ಎಲ್ಲ ಬಂದು ವೆಜಿಟಬಲ್ಸ್ ಕೂಡ ಚಾಪ್ ಮಾಡ್ಕೋಬಹುದು. ವೆರಿ ಆನಿಯನ್ ಮಾತ್ರ ಇಲ್ಲ ಸರ್. ಈ ತರ ತಕ್ಕರಿ ಎಲ್ಲ ಕೂಡ ನೋಡಿ ಸರ್, ಈ ತರ ಪೀಸಸ್ ಮಾಡ್ಕೊಳ್ಳಿ. ಪೀಸಸ್ ಮಾಡಿ ಒಳಗೆ ಹಾಕಿ ಸರ್. ಇದರಲ್ಲಿ ನಿಮ್ಗೆ ಈರುಳ್ಳಿ ಬೇಕಂದ್ರೆ ಈರುಳ್ಳಿ ಎಲ್ಲ ನಿಮ್ಗೆ ಯಾವ್ದು ಬೇಕಂದ್ರೆ ಚಿಲ್ಲಿ, ಒಂದು ತಕ್ಕರಿಗೆ ವೆಜಿಟಬಲ್ಸ್ ಮಾಡ್ಬೇಕಂದ್ರೆ ಎಲ್ಲ ಕೂಡ ಮಾಡ್ಕೋಬಹುದು ಸರ್. ಸೊ ಮಾಡ್ಬಿಟ್ಟು ನೋಡಿ ಈ ತರ ಕ್ಯಾಪ್ಸ್ ಇದು ಕೊಡ್ತೀನಿ ಸರ್. ಸೊ ಕ್ವಾಂಟಿಟಿ ಜಾಸ್ತಿ ಎಷ್ಟು ಹಾಕ್ಬೇಕಂತ ಗೊತ್ತಾಗ್ಬೇಕಂದ್ರೆ ಕ್ಯಾಪ್ ಬರ್ತದೆ. ಸೊ ಮೇಲ್ಗಡೆ ಈ ಮೋಟರ್ ಸರ್. ಇದರಲ್ಲಿ 2 ಸ್ಪೀಡ್ ಬರ್ತದೆ ಸರ್. ಒಂದು ನೋಡಿ ಸಿಂಗಲ್ ಸ್ಪೀಡ್, ಡಬಲ್ ಸ್ಪೀಡ್ ಸರ್. ಜಸ್ಟ್ ಒಂದು ನಿಮ್ಗೆ ಮೀಡಿಯಂ ಸೈಜ್ ಟ್ರಾನ್ಸ್ಪರೆಂಟ್ ಗೊತ್ತಾಗುತ್ತಲ್ವಾ, ಸೊ ನೋಡದೆ ಗೊತ್ತಾಗುತ್ತೆ ಸರ್. ಸೊ ಎಷ್ಟು ಬೇಕೋ ಅಷ್ಟು ನಾವು ಚಾಪಿಂಗ್ ಮಾಡ್ಕೋಬಹುದು ಸರ್. ನೋಡಿ ಸರ್. ಸೊ ಈಗ ಬಂದು ಪಲ್ಯಗೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಸೈಜ್ ಬೇಕಂದ್ರೆ ಈ ಥರ ಚಾಪಿಂಗ್ ಮಾಡ್ಕೊಳ್ಳಿ ಸರ್. ಸೊ ಕ್ಯಾರೆಟ್ ಪಲ್ಯಗೆ ಸೊ ಈರುಳ್ಳಿ ಮೆಣಸಿನಕಾಯಿ ಎಲ್ಲ 3 ಹಾಕಿದ್ದೀನಿ, 3 ಚಾಪ್ ಆಗಿತ್ತೆ ಸರ್. ಸೊ ಗೊತ್ತಾಗುತ್ತೆ ಎಲ್ಲ ಚಾಪ್ ಆಯ್ತು. ಓಕೆನಾ. ಸೊ ನಿಮಗೆ ಇದು ಹಂಗೆ ಪಲ್ಯಕ್ಕೆ ಮಾಡ್ಬೋದು. ಈ ತರ ಎನಿ ವೆಜಿಟಬಲ್ಸ್, ಈಗ ಬೀಟ್ರೂಟ್ ಆಗಲಿ, ಎನಿ ತಕ್ಕರಿ, ಈಗ ಬೆಂಡೆಕಾಯಿ ಯಾವ್ದು ಬೇಕಂದ್ರೆ ಚಾಪಿಂಗ್ ಮಾಡ್ಕೋಬಹುದು ಸರ್. ನಿಮ್ಗೆ ಕೋಸ್ ಮಾಡ್ಕೋಬಹುದು. ಇದು ಮೀಟ್ ಐಟಮ್ಸ್, ನಿಮ್ಗೆ ಮೀಟ್ ಐಟಮ್ಸ್ ಎಲ್ಲ ಕೂಡ ಚಾಪಿಂಗ್ ಮಾಡ್ಕೋಬಹುದು. ತಕ್ಕರಿ ಯಾವುದೇ ತಕ್ಕರಿ ನಿಮ್ಗೆ ಚಾಪಿಂಗ್ ಇದೆ, 2 ಸ್ಪೀಡ್ ಇದೆ, ಫುಲ್ಲಿ ನಿಮ್ಗೆ ಕಮರ್ಷಿಯಲ್ ತರ ಯೂಸ್ ಮಾಡ್ಕೋಬಹುದು ಸರ್. ನೋಡಿ ಸರ್, ಇದು ಬುಲೆಟ್ ಮಿಕ್ಸಿಯಲ್ಲಿ ಅಪ್ಗ್ರೇಡ್ ವರ್ಷನ್ ಅಂತ ಹೇಳ್ಬೋದು. ಸೊ ಎಲ್ಲ ಕಡೆ ಬುಲೆಟ್ ಮಿಕ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ಎಲ್ಲ ಕಡೆ ಎಲ್ಲ ಶಾಪ್ ಹೋಗೋದು ಬುಲೆಟ್ ಸಿಗುತ್ತೆ. ಸೊ ಅದಕ್ಕೆ ಡಿಫ್ರೆಂಟ್ ಅಂದ್ರೆ ಇದು ನಾವು 21 ಪೀಸ್ ಸೆಟಪ್ ಕೊಡ್ತಾ ಇದೀನಿ. 21 ಪೀಸ್ ಸೆಟಪ್ ಅಂದ್ರೆ ಇದರಲ್ಲಿ ನೋಡಿ 7 ಜಾರ್ ಬರ್ತದೆ. ಸೊ 2 ಪಾಲಿಕಾರ್ಬನೇಟ್ ಜಾರ್ ಬರ್ತದೆ, ಪ್ಲಸ್ ನಿಮ್ಗೆ 4 ಜ್ಯೂಸ್ ಜಾರ್ ಬರ್ತದೆ, ಒಂದು ದೊಡ್ಡ ಜಾರ್ ಕೊಡ್ತಾ ಇದೀನಿ. ಸೊ ಇದರ 7 ಜಾರ್ ಬರ್ತದೆ. ಇದ್ರಲ್ಲಿ ನಾವು ಕೊಡೋ ಬ್ಲೇಡ್ ನೋಡಿದ್ರೆ 2 ಬ್ಲೇಡ್ ಬರ್ತದೆ, ಒಂದು ಡ್ರೈ ಬ್ಲೇಡ್, ಒಂದು ವೆಟ್ ಬ್ಲೇಡ್. ಅದೇ ತರ ನಿಮಗೆ ಕ್ಯಾಪ್ಸಸ್ ನೋಡಿದ್ರೆ 2 ಕ್ಯಾಪ್, ಒಂದು ಕ್ಲೋಸಿಂಗ್ ಕ್ಯಾಪ್ಸ್ ಬರ್ತದೆ ಸ್ಟೋರೇಜ್ ಮಾಡಕ್ಕೆ, ಪೆಪ್ಪರ್ ಸಾಲ್ಟ್ ಇದಕ್ಕೆ. ಸೊ ಈ ತರ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀನಿ. ಅದರ ಬ್ಲೆಂಡರ್. ಸೊ ಈ ತರ ನಿಮ್ಗೆ ಜ್ಯೂಸ್ ಫಿಲ್ಟರ್, ಈಗ ನೀವು ಆರೆಂಜು ಅದರ ಸೀಡ್ಸ್ ಇರೋ ಫ್ರೂಟ್ಸ್ ಹಾಕಿದ್ರೆ ಇದು ದೊಡ್ಡ ಜಾರ್ಲಿ ಇಟ್ಬಿಟ್ಟು ಜ್ಯೂಸ್ ಸೆಪರೇಟ್ ಬಂದ್ಬಿಡ್ತದೆ, ಸೀಡ್ಸ್ ಸೆಪರೇಟ್ ಬರ್ತದೆ. ಸೊ ಆ ತರ ಈ ಅಟ್ಯಾಚ್ಮೆಂಟ್ ಎಲ್ಲ ನಿಮ್ಗೆ ಕೊಡ್ತಾ ಇದೀನಿ ಸರ್. ಸೊ ಲೈವ್ ಡೆಮೋ ತೋರಿಸ್ತೀನಿ, ಬನ್ನಿ ನೋಡೋಣ ಸರ್. ಸೊ ನೋಡಿ ಸರ್, ನಾರ್ಮಲು ಯಾವುದೇ ಮಿಕ್ಸಿಯಲ್ಲಿ ಬಂದು ನಿಮ್ಗೆ 10 ಮಿಕ್ಸಿ ಮಾಡೋ ಕೆಲಸ ಇದಾಗುತ್ತೆ. ಸೊ 2 ಪೆಪ್ಪರ್ ಯಾವ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕಾಗಲ್ಲ, ಇದರಲ್ಲಿ 2 ಪೆಪ್ಪರ್ ಹಾಕ್ತಾ ಇದೀನಿ. ಸೊ 2 ಪೆಪ್ಪರ್ನೇ ಹಾಕ್ತೀನಿ. ಸೊ ಇದನ್ನು ಕೂಡ ನಿಮಗೆ ಗ್ರೈಂಡ್ ಆಗುತ್ತೆ ನೋಡಿ. ಅಷ್ಟೇ 2 ಪೆಪ್ಪರು. ಇದು ಇನ್ನೊಂದು ಏನಂದ್ರೆ ಪ್ರೆಸ್ ಮಾಡಿ ರೈಟ್ ತಿರ್ಸಿದ್ರೆ ಆನ್ ಸರ್, ಲೆಫ್ಟ್ ತಿರ್ಸಿದ್ರೆ ಆಫ್. ಅಷ್ಟೇ ಆನ್, ಅಷ್ಟೇ ಆಫ್. ನೋಡಿ ಸರ್, ಒಂದು 2 ಸೆಕೆಂಡ್ ಕೂಡ ಆಗಿಲ್ಲ. ಸೊ ನಿಮಗೆ ಗ್ರೈಂಡ್ ಆಗಿರುತ್ತೆ ಪೆಪ್ಪರು. ಸೊ ನಾರ್ಮಲ್ ಮಿಕ್ಸಿಲಿ ಆ ಪೆಪ್ಪರ್ ಕ್ವಾಂಟಿಟಿ ಎಲ್ಲಿ ಹೋಗುತ್ತೆ ಗೊತ್ತಾಗಲ್ಲ. ಇದರಲ್ಲಿ ಆ 2 ಪೆಪ್ಪರ್ ಹಾಕಿದ್ರೆ ಕೂಡ ಆ 2 ಪೆಪ್ಪರ್ ಕ್ವಾಂಟಿಟಿ ಬಂದು ಮಿಸ್ ಆಗೋದಿಲ್ಲ ಸರ್. ನೋಡಿ ತೋರಿಸಿ ನೋಡಿ, 2 ಪೆಪ್ಪರ್ಲಿ ಏನಿದೆಯೋ ಅದು ಗ್ರೈಂಡ್ ಆಗಿ ಸಿಗುತ್ತದೆ. ಓಕೆ. 2 ಪೆಪ್ಪರ್ ಮಾತ್ರ ಇಲ್ಲ. ಈಗ ಮನೆಯಲ್ಲಿ ಮಕ್ಕಳಿಗೆ ಕಾಫ್ ಇದೆ, ಶುಂಠಿ ಇಲ್ಲ, ಮಣಸುಂಠಿ ಇಲ್ಲ ಮಾಡಿಕೊಡ್ತಾರೆ. ಸೊ ಶುಂಠಿ ಎಲ್ಲ ಬಂದು ಮಿಕ್ಸಿಲಿ ಆಗಿರೋ ಬ್ಲೇಡ್ ಕಟ್ ಆಗ್ಬಿಡ್ತದೆ ಸರ್. ಸೊ ಇದಕ್ಕೆ ಎಷ್ಟು ಗಟ್ಟಿರೋದು ಗೊತ್ತಾಗುತ್ತೆ. ಓಕೆನಾ. ಸೊ ಹಾರ್ಡ್ ಇರೋದು. ಸೊ ಇದನ್ನ ಕೂಡ ಹಾಕೋಬಹುದು. ಇದಾದ್ರೆ ಕಲ್ಚಕ್ಕರೆ ಮಿಕ್ಸ್ ಮಾಡಿ ನಾವು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯೋಕೆ ಕೊಡ್ಬೋದು. ಸೊ ಈ ತರ ಶುಂಠಿ ಎಲ್ಲ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು. ಸೊ ಇದು ಡ್ರೈ ಬ್ಲೇಡ್ ಸರ್, ನಿಮ್ಗೆ ಫ್ಲಾಟ್ ಆಗಿರೋದು ಡ್ರೈ ಬ್ಲೇಡ್. ಈ ತರ ಸ್ಟಾರ್ ಇರೋದು ನಿಮಗೆ ವೆಟ್ ಬ್ಲೇಡ್. ಇದರಲ್ಲಿ ನಿಮಗೆ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಚಟ್ನೀಸ್, ಸೊ ಈ ತರ ಐಟಮ್ಸ್ಗೆ ಇದು ಯೂಸ್ ಮಾಡ್ಬೋದು ಸರ್. ನೋಡಿ ಸರ್, ಶುಂಠಿ ಹಾಕ್ತಾ ಇದೀನಿ. ಈ ತರ ಹಾರ್ಡ್ ಇರೋದು, ಈಗ ಟರ್ಮರಿಗೆ ಅರ್ಶಿನ ಪುಡಿ ಎಲ್ಲ ಮಾಡ್ತೀರಾ, ಸೊ ಅವಾಗ ಬಂದು ನೋಡಿ ಲೈಟ್ ಬೆಂಡ್ ಮಾಡಿ ಆಮೇಲೆ ಶೇಕ್ ಮಾಡಿ. ನೋಡಿ ಸರ್ ಆಗಿದೆ. ಸೊ ಒಣಸುಂಡಿ ಯಾವುದು ಮಿಕ್ಸಿಯಲ್ಲಿ ಆಗೋದಿಲ್ಲ. ಸೊ ನಿಮಗೆ ಡ್ರೈ ಪುಡಿ ನಾವು ಮಾಡಿಸ್ಕೋಬಹುದು. ಓಕೆ. ಸೊ ಈ ತರ ಒಣಸುಂಡಿ ನಿಮಗೆ ಆಗಿರ್ತದೆ ಸರ್.
ನೋಡಿ ಸರ್ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಒಣಶುಂಠಿ ಪುಡಿ ಹೌದು ಸರ್, ಒಣಶುಂಠಿ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಸರ್ ಇದರಲ್ಲಿ ನಿಮಗೆ ಮಸಾಲಾಸ್ ಎಲ್ಲ ಮಾಡ್ತಾರಲ್ಲ ಸರ್, ಇಡ್ಲಿ ಪುಡಿ, ಸಾಂಬಾರ್ ಪುಡಿ, ರಸ ಪುಡಿ ಯಾವುದು ಬೇಕಂದ್ರೆ ಆಗ್ಲಿ. ಇನ್ನೊಂದು ಇದರಲ್ಲಿ ಫ್ರೈ ಮಾಡ್ತಾರೆ, ಫ್ರೈ ಮಾಡಿ ಬಿಸಿ ಇರೋದು ಹಾಕ್ತಾರೆ. ಸೊ ಬಿಸಿ ಇರೋದು ಹಾಕಿದ್ರೆ ಇದು ಏನಾಗೋದಿಲ್ಲ, ಇದು ಮೈಕ್ರೋವೇವ್ ಎಲ್ಲ ಯೂಸ್ ಮಾಡೋದು, ಪಾಲಿಕಾರ್ಬೊನೇಟ್ ಜಾರ್ ಬರ್ತದೆ. ಸೊ ಇದರ ಮಸಾಲಾಗೆಲ್ಲ ಬಂದು ರೋಸ್ಟೆಡ್ ಮಾಡಿ ಮಾಡ್ಕೋಬಹುದು. ಈಗ ನಾವು ಹಂಗೆ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಯಾವ್ದು ಮಸಾಲಾಸ್ ಬೇಕಂದ್ರೆ ಹಾಕೊಳ್ಳಿ, ಚಕ್ಕೆ ಹಾಕ್ತಾ ಇದೀನಿ. ಸೊ ಯಾವ್ದು ಫ್ಲವರ್ಸು ಮಸಾಲಾಗೆ ಏನೇನು ಬೇಕು, ಇಡ್ಲಿ ಪುಡಿ, ಸಾಂಬಾರ್ ಪುಡಿ ಅಂದ್ರೆ ಡಾಲ್ ಎಲ್ಲ ಕೂಡ ಫ್ರೈ ಮಾಡಿ ಒಳಗಡೆ ಹಾಕೋಬಹುದು ಸರ್. ಯಾವ್ದು ಬೇಕಂದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಏನು ಬೇಕೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಸೊ ನಿಮಗೆ ಮ್ಯಾಕ್ಸಿಮಮ್ ನೋಡಿದ್ರೆ ಒಂದು 100 to 150 ಗ್ರಾಮ್ಸ್ ನಾವು ಮಿಕ್ಸ್ ಮಾಡ್ಬೋದು. ನೋಡಿ ಇದರಲ್ಲಿ ಒಂದು ಈಗ ಕ್ಲೋಸ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಈ ಥರ ಹಾಕುವಾಗ ಇಲ್ಲಿ ಬಂದು ಇಷ್ಟು ಗ್ಯಾಪ್ ಬಿಡಿದ್ರೆ ಸಾಕು ಸರ್. ಈ ಎಡ್ಜಸ್ ಬರೋ ಗ್ಯಾಪ್ ಬಿಡಿ, ಅವು ರೊಟೇಟಿಂಗ್ಗೆ ಈಸಿ ಇರ್ತದೆ. ಇದು ಕೂಡ ಹಂಗೇನೆ, ದೊಡ್ಡದು ಕೂಡ ಹಂಗೇನೆ. ಸೊ ಇದು ಎಡ್ಜಸ್ ಬರೋ ನಾವು ಫಿಲ್ ಮಾಡ್ಬೋದು, ಏರ ಮಾರ್ಕ್ ಇದೆಯಲ್ಲ. ಸೊ ಇದು ಬರೋ ನಾವು ಯೂಸ್ ಮಾಡ್ಬೋದು. ಹೌದು, ನಿಮ್ ಕ್ವಾಂಟಿಟಿ ಜಾಸ್ತಿ ಬೇರೆ ಇದು ಯೂಸ್ ಮಾಡ್ಕೊಳ್ಳಿ. ಸೊ ಸೇಮ್ ಅದೇ ಥರನ ಸರ್ ನೋಡಿ ಸರ್. ಏನ್ ಬೇಕಂದ್ರೆ ನಿಮ್ಮ ಮನೇಲಿ ಈಗ ರೆಡಿಮೇಡ್ ಇನ್ಸ್ಟಂಟ್ ಪ್ಯಾಕೆಟ್ ಅಲ್ಲಿ ಬಂದು ಬರೋದು ಏನೇನು ಬರುತ್ತೆ ಗೊತ್ತಾಗಲ್ಲ ಸರ್. ಸೊ ಮನೇಲಿ ನಾವು ಇನ್ಸ್ಟಂಟ್ ಆಗಿ ನಾವು ಮಾಡಿಸ್ಕೋಬಹುದು, ಮೇನ್ ಅಡ್ವಾಂಟೇಜ್. ಸೊ ಮನೇಲಿ ನಿಮ್ ಇನ್ಸ್ಟಂಟ್ ಆಗಿ ಮಸಾಲಾ ಪುಡಿ, ನಿಮಗೆ ಮಟನ್ ಮಸಾಲಾ, ಚಿಕನ್ ಮಸಾಲಾ, ಕರಿ ಮಸಾಲಾ ತೂಲ್, ನಿಮ್ಗೆ ಯಾವ್ದು ಬೇಕಂದ್ರೆ ನೀವು ಮಾಡ್ಕೋಬಹುದು ಸರ್. ಇದೇ ತರ ನಿಮ್ಗೆ ಗರಂ ಮಸಾಲಾ ಯಾವ್ದು ಬೇಕಂದ್ರೆ ಮಾಡಿ. ಅದೇ ರೀತಿಗೆ ನಿಮಗೆ ಬಂದ್ಬಿಟ್ಟು ನೋಡಿ ಗಸಗಸಾಲ ಬಂದ್ಬಿಟ್ಟು ವಾಟರ್ ಇಂದಾನೆ ಮಾಡಬಹುದು ಸರ್. ಇದು ಈಗ ನಾರ್ಮಲ್ ಮಿಕ್ಸಿಲಿ ಹಾಕಿದ್ರೆ ಅದು ಎಲ್ಲಿ ಹೋಗದೆ ಕಾಣಿಸಲ್ಲ. ಸೊ ವಾಟರ್ ಹಾಕ್ಬೇಕು. ಸೊ ಇದು ವಿತೌಟ್ ವಾಟರ್ ಗಸಗಸೆ ಮಾಡ್ಬೋದು. ಸೊ ವಿತೌಟ್ ವಾಟರ್ ಗಸಗಸೆ ತುಂಬಾ ಈಸಿಯಾಗಿ ಬರ್ತದೆ ಸರ್. ಗಸಗಸೆಯನ್ನು ಕೂಡ ಪೌಡರ್ ಆಗ್ಬಿಟ್ಟಿದೆ ನೋಡಿ ಸರ್. ಇದು ನಿಮ್ಗೆ ಡಿಫ್ರೆಂಟ್ ಕಾಣ್ಬೇಕಂದ್ರೆ ನೋಡಿ ಕಾಣಿಸ್ತೀನಿ ನೋಡಿ ಹೆಂಗಿದಿರತ್ತೋ ಹೆಂಗಾಯ್ತು ಅಂತ. ಓಕೆನಾ? ಸೊ ಈ ತರ ಗಸಗಸೆ ಎಲ್ಲ ಕೂಡ ಆಗುತ್ತೆ. ಈ ತರ ನಿಮಗೆ ಮಲ್ಟಿಪ್ಲೈ, ನಿಮಗೆ ಕಾಫಿ ಬೀಜ ಯಾವ್ದ್ರಲ್ಲಿ ರೋಸ್ಟೆಡ್ ಮಾಡಿ ಕಾಫಿ ಬೀಜ ಸಿಗುತ್ತಲ್ವಾ, ಕಾಫಿ ಪೌಡಿ ಎಲ್ಲ ಬಂದ್ಬಿಟ್ಟು ಶಾಪಲ್ಲಿ ಎಷ್ಟು ರೇಟ್ ಬರ್ತದೆ. ಸೊ ನಾವು ಅದೇ ತರ ಕಾಫಿ ಡೇಗಳಲ್ಲಿ ಹೋದ್ರೆ ಸಿಗುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ. ಮನೇಲಿ ನಾವು ಕಾಫಿ ಬೀಜ ತಗೊಂಡು ಕಾಫಿ ಪುಡಿ ಎಲ್ಲ ನಾವು ಮಾಡಿಸ್ಕೋಬಹುದು. ಸೊ ಇನ್ಸ್ಟಂಟ್ ಆಗಿ ಮನೇಲಿ ರೆಡಿಮೇಡ್ ಆಗಿ ಐಟಮ್ಸ್ ಬೇಕಾಗಿಲ್ಲ. ಮನೇಲಿ ನಾವು ಇನ್ಸ್ಟಂಟ್ ಆಗಿ ಈ ತರ ಮಸಾಲಾ ಐಟಮ್ಸ್, ಇಡ್ಲಿ ಪುಡಿ, ಸಾಂಬಾರ್ ಪುಡಿ, ರಸ ಪುಡಿ ಯಾವ್ದು ಬೇಕಾದ್ರೆ ನೀವು ಮನೇಲಿ ಮಾಡ್ಕೋಬಹುದು ಮಸಾಲಾ ಐಟಮ್ಸ್. ಸೊ ಎಷ್ಟು ಹಾರ್ಡ್ ಇರೋದು ಅಂತೂ ಇದು ನಿಮಗೆ ಗ್ರೈಂಡ್ ಆಗುತ್ತೆ. ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಇದು RPM ಸ್ಪೀಡ್ ಜಾಸ್ತಿ ಇರೋದ್ರಿಂದ ನಿಮಗೆ ಆಗುತ್ತೆ ಸರ್. ಆ ತರ ನಿಮಗೆ ಫುಲ್ ನಿಮಗೆ ಮಸಾಲಾ ಐಟಮ್ಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಾವು ವೆಟ್ ಬ್ಲೇಡ್ ಬಗ್ಗೆ ತೋರಿಸ್ತೀನಿ ಸರ್. ಸೊ ಈಗ ಬಂದು ವೆಟ್. ಸೊ ವೆಟ್ ಬ್ಲೇಡ್ ಅಲ್ಲಿ ಈಗ ಚಟ್ನಿ ಜಾಸ್ತಿ ಮಾಡ್ಬೇಕಂದ್ರೆ ಇದರಲ್ಲಿ ರೋಸ್ಟ್ ಮಾಡಿ ಹಾಕೊಳ್ಳಿ. ಇಲ್ಲ ಒಬ್ಬರಿಗೆ ಚಟ್ನಿ ಬೇಕು, ಮನೇಲಿ ಒಬ್ಬರೇ ಇರ್ತಾರೆ, ಒಬ್ಬರಿಗೆ ಚಟ್ನಿ ಬೇಕಂತ ಇಟ್ಕೊಳ್ಳಿ. ನೋಡಿ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀರಾ, ಒಂದು ಪೀಸ್ ಇದು. ಓಕೆನಾ? ಕಡಲೆ ಹಾಕ್ತೀರಾ. ಸೊ ನಿಮಗೆ ಚಿಲ್ಲಿ, ಸಾಲ್ಟ್ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ನೀರು ಬೇಕಾ, ನೀರು ಆ್ಯಡ್ ಮಾಡ್ಕೊಳ್ಳಿ ಸರ್. ಕಂಪಲ್ಸರಿ ನೀರು ಹಾಕಬೇಕು. ಸೊ ಮನೇಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತೀರಾ. ಸೊ ಯಾವ್ದು ಬೇಕಂದ್ರೆ ಚಟ್ನೀಸ್, ನಾವು ಬರೀ ಟೊಮೊಟೊ ಚಟ್ನಿ ಮಾತ್ರ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕಂದ್ರೆ ಮಾಡ್ಕೊಳ್ಳಿ. ಇನ್ನೊಂದು ನಾವು ಇಟ್ಕೊಂಡಿರ್ಬೇಕಂದ್ರೆ ಏನಿಲ್ಲ ಸರ್, ನೀವು ಹಂಗೆ ಫ್ರೀ ಆಗಿ ಆರಾಮಾಗಿ ಮನೇಲಿ ಯೂಸ್ ಮಾಡ್ಬೇಕು. ಚಟ್ನಿ ಎಲ್ಲ ಮಾಡ್ಬೇಕಂದ್ರೆ ಜಾರ್ನ ಇಟ್ಕೊಂಡೇ ಇರ್ತಾರೆ. ಸೊ ಆ ಥರ ಎಲ್ಲ ಬೇಕಾಗಿಲ್ಲ. ಸೊ ನಿಮ್ಗೆ ಇದೇ ಮಾಡ್ಕೋಬಹುದು. ಸೊ ಬಿಸಿ ಇರೋದು ಕೂಡ ಇದೇ ತರ ನಾವು ಮಾಡ್ಕೋಬಹುದು ಸರ್. ಚಟ್ನಿ ರೆಡಿ ಸರ್. ನೆಕ್ಸ್ಟ್ ನಾವು ಜ್ಯೂಸ್ ಮಾಡಿ ತೋರಿಸ್ತೀನಿ ಸರ್. ಈಗ ನಾರ್ಮಲ್ ಫ್ರೂಟ್ ಮಿಕ್ಸ್, ಆಪಲ್ ಜ್ಯೂಸು, ಮಿಲ್ಕ್ ಶೇಕ್ಸ್ ಯಾವ್ದು ಬೇಕಂದ್ರೆ ನೀವು ಈಗ 4 ಜಾರ್ ಕೊಡ್ತಾ ಇದ್ದೀನಿ. ಮನೇಲಿ 4 ಮಕ್ಕಳು ಇರ್ದಾರ ಇಟ್ಕೊಳ್ಳಿ, ಇಲ್ಲ ದೊಡ್ಡವರು ಇಬ್ರು, ಚಿಕ್ಕವರು. ಒಬ್ರಿಗೆ ಆಪಲ್ ಜ್ಯೂಸ್ ಬೇಕು, ಒಬ್ರು ಬನಾನಾ ಬೇಕು, ಒಂದು ಪೈನಾಪಲ್ ಮಿಲ್ಕ್ ಶೇಕ್ ಬೇಕಂದ್ರೆ ಒಂದೊಂದ್ರಲ್ಲಿ ನಾವು ಜ್ಯೂಸ್ ಮಾಡ್ಕೋಬಹುದು. ಸೊ ಈಗ ನಾವು ಎಕ್ಸಾಂಪಲ್ ಈಗ ಒಂದು ಬೀಟ್ರೂಟ್ ಜ್ಯೂಸ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಫ್ರೂಟ್ಸ್ ಮಾತ್ರ ಅಲ್ಲ, ಇದರಲ್ಲಿ ಬೀಟ್ರೂಟ್ ಆಗಿದ್ರೆ ಖಂಡಿತ ಆಪಲ್ ಆಗುತ್ತೆ. ಸೊ ಬೀಟ್ರೂಟ್ ಜ್ಯೂಸ್ ಮಾಡಿ ತೋರಿಸ್ತಾ ಇದೀನಿ. ಸೊ ಈ ತರ ಪೀಸಸ್ ಮಾಡಿ ಹಾಕ್ಬಿಡಿ ಸರ್. ಎಷ್ಟು ಪೀಸಸ್ ಬೇಕಂದ್ರೆ ಜ್ಯೂಸಸ್ ಹಾಕೊಳ್ಳಿ. ಸೊ ಇದಕ್ಕೆ ಬಂದು ಸೇಮ್ ವಾಟರ್, ಮಿಲ್ಕ್, ಶುಗರು, ನಿಮ್ ಚಕ್ರೆ ಬೇಕಂದ್ರೆ ಚಕ್ರೆ ಹಾಕೊಳ್ಳಿ, ಇಲ್ಲ ಐಸ್ ಬೇಕಂದ್ರೆ ಐಸು, ಯಾವ್ದು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಸರ್. ಸೊ ಸೇಮ್ ಇದನ್ನ ನೋಡಿ ಈ ತರ ಇದು ಮಾಡ್ಬಿಡ್ತೀನಿ. ಸೊ ನೋಡಿ ಸರ್, ಜಸ್ಟ್ ಅದೇ ತರ ಹ್ಯಾಂಡಲ್ ಇರೋದು ಈ ಕಡೆ ಬರ್ಬೇಕು ಸರ್. ನಾಬ್ ಒಂದು ಕೊಟ್ಟಿದ್ದೀನಿ, ಏರೋ ಮಾರ್ಕ್ಸ್. ಸೊ ಏರೋ ಮಾರ್ಕ್ ಕಡೆ ಈ ಫ್ಲಾಟ್ ಹ್ಯಾಂಡಲ್ ಸರ್. ಹ್ಯಾಂಡಲ್ನ ಹಿಂಗೆ ಇಟ್ಬಿಟ್ಟು ನೋಡಿ ನೋಡಿ ಸರ್. ಈಗ ಆಫ್ ಎಷ್ಟು ರೈಟ್ ಆಫ್ ಸರ್. ಸೊ ಆಫ್ ಮಾಡ್ಮೇಲೆ ಹಂಗೆ ತೆಗಿಬೋದು ಸರ್. ಸೊ ಈಗ ಜ್ಯೂಸ್ ರೆಡಿ ಆಯ್ತಲ್ಲ ಸರ್. ಈಗ ಹಂಗೆ ಕುಡಿಯಕ್ಕೆ ನಾವು ಫ್ರಿಜ್ಜಲ್ಲಿ ಇಡಬೇಕಂದ್ರೆ ನೋಡಿ, ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಹಂಗೆ ಬಂದು ಈ ಸ್ಟೋರೇಜ್ ಕ್ಯಾಪ್ ಕೊಡ್ತಾ ಇದ್ದೀನಿ. ಇದನ್ನ ಹಾಕಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬಹುದು. ಇಲ್ಲ ನಿಮಗೆ ಬಂದ್ಬಿಟ್ಟು ಹಂಗೆ ಕುಡಿಯೋಕೆ ಕೊಡ್ಬೋದು ಅಂದ್ರೆ ಇದರ ಲಿಪ್ ರಿಂಗ್ ಸರ್. ಲಿಪ್ ರಿಂಗ್ ಹಾಕ್ಬಿಟ್ಟು
ಹಂಗೆ ಕುಡಿಯೋಕ್ಕೆ ಕೊಡ್ಬೋದು ಸರ್. ಸೊ ಹೆಲ್ತ್ ಡಿಸೀಸ್ ಎಲ್ಲ ಬರಲ್ಲ, ಹಾರ್ಟ್ ಡಿಸೀಸ್ ಎಲ್ಲ ಬರಲ್ಲ ಸರ್. ಸೊ ಡೈಲಿ ಇಂಪ್ರೂವ್ ಆಗಿದೆ, ಐರನ್ ರಿಚ್ ಆಗುತ್ತೆ, ಡೈಲಿ ಕುಡಿಬೋದು ಸರ್. ಫುಲ್ ನಿಮಗೆ ಬೀಟ್ರೂಟ್ ಜ್ಯೂಸ್ ಕಪ್ ತರ ಆಗ್ಬಿಟ್ಟಿದೆ ಸರ್. ಈ ತರ 4 ಗ್ಲಾಸ್ ಜಾರ್ ಬರ್ತದೆ ಸರ್ ನಿಮಗೆ. ಇದೇ ನಿಮಗೆ ಆರೆಂಜು ನಿಮ್ಮ ಈ ತರ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಈ ಬ್ಲೇಡ್ನ ಇದರಲ್ಲಿ ಫಿಟ್ ಮಾಡಿ ಸರ್. ಇದರಲ್ಲಿ ಫಿಟ್ ಮಾಡಿಬಿಟ್ಟು ಸೊ ನಿಮಗೆ ಸೇಮ್ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹಾಕ್ಬೋದು. ಇಲ್ಲ ನಿಮಗೆ ಇದೇ ಬಂದ್ಬಿಟ್ಟು ಆರೆಂಜು ತಾಲಂಬಿ ಆ ಥರ ಫ್ರೂಟ್ಸ್ ಎಲ್ಲ ಮಾಡ್ತೀರಾ ಅಂದರೆ ನೋಡಿ ಇದರ ಅಟ್ಯಾಚ್ಮೆಂಟ್ ಮಾಡ್ಬೇಕು ಸರ್. ಓಕೆ, ಈ ಥರ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಈ ಬ್ಲೇಡ್ನ ಇದರಲ್ಲಿ ಫಿಟ್ ಮಾಡ್ಕೋಬೇಕು ಸರ್. ಈ ಥರ ನೋಡಿ ಸರ್, ಈ ಥರ ಫಿಟ್ ಮಾಡಿ ಸರ್. ನಿಮಗೆ ಎಕ್ಸಾಂಪಲ್ ನಾನು ವಾಟರ್ ಹಾಕಿ ತೋರಿಸ್ತೀನಿ. ಸೊ ಈ ಥರ ನಿಮಗೆ ಫ್ರೂಟ್ಸ್ ಯಾವುದೇ ಫ್ರೂಟ್ಸ್ ಇರಲಿ, ನಿಮಗೆ ಆರೆಂಜು ತಾಲಂಬಿ ಅಂದರೆ ಒಳಗಡೆ ಹಾಕ್ಬಿಡಿ, ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಹಾಲು ಏನಾದ್ರು ಹಾಕ್ತೀರಂದರೆ ಇದನ್ನು ಆ್ಯಡ್ ಮಾಡಿಬಿಡಿ. ಸೊ ಆ್ಯಡ್ ಮಾಡಿಬಿಟ್ಟು ನೋಡಿ ಸರ್, ಸೊ ಈ ಥರ ಪುಷರ್ ಹಾಕ್ಬಿಟ್ಟು ಈ ಥರ ಪುಷ್ ಮಾಡುವಾಗ ಈ ಜ್ಯೂಸಸ್ ಎಕ್ಸಾಕ್ಟ್ ಬಂದು ಈ ಥರ ಫಿಲ್ಟರ್ ಆಗಿ ಈ ಕಡೆ ಬರ್ತದೆ. ಈ ಚಕ್ಕೆ ಎಲ್ಲ ಬಂದು ಸೆಂಟ್ರಲ್ಲೇ ಇರ್ತದೆ. ಸೊ ನಾವು ಆಫ್ ಮಾಡಿಬಿಟ್ಟು ತೆಗಿಬೋದು. ಸೊ ಆರೆಂಜಿಗೆಲ್ಲ ಈ ಥರ ಮಾಡ್ಕೋಬೋದು ಸರ್. ಸೊ ಈ ಕ್ಯಾಪ್ ಕ್ಲೋಸಿಂಗ್ ಕ್ಯಾಪ್ ಹಾಕ್ಬಿಟ್ಟು ಈ ಥರ ಕ್ಲೋಸಿಂಗ್ ಕ್ಯಾಪ್ ಹಾಕ್ಬಿಟ್ಟು ಜ್ಯೂಸ್ನ ಸೆಪ್ರೇಟ್ ನಾವು ತಗೋಬಹುದು. ಸೊ ಈ ಥರ ಈ ಅಟ್ಯಾಚ್ಮೆಂಟು ನಿಮಗೆ ಸಿಗುತ್ತೆ ಸರ್ ಇದರಲ್ಲಿ. ಸೊ ಈ ಥರ ಮಲ್ಟಿಪಲ್ ಅಟ್ಯಾಚ್ಮೆಂಟ್ ಬರ್ತದೆ. ಈಗ ಪೆಪ್ಪರ್ ಸಾಲ್ಟ್ ಮಾಡ್ತೀರಾ, ಪೆಪ್ಪರ್ ಸಾಲ್ಟ್ಗೆ ಬಂದು ಕ್ಲೋಸಿಂಗ್ ಕ್ಯಾಪ್, ಮೈಕ್ರೋ ಸ್ಟೀಮ್ ಕ್ಯಾಪ್, ಸೊ ಇದು 4 ಕ್ಯಾಪ್ ಸಿಗುತ್ತೆ, ರಿಂಗ್ ಸಿಗುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ ಸೇರಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಅದು 21 ಪೀಸ್ ಅಟ್ಯಾಚ್ಮೆಂಟ್ ಈ ಬಾಕ್ಸಲ್ಲಿ ಇರೋದು. ಸೊ ಇದೆಲ್ಲ ನಿಮಗೆ ಸಿಗುತ್ತೆ ಸರ್. ಸೊ ಇಷ್ಟು ಸಿಗುತ್ತೆ. ಹೌದು ಸರ್. ಇನ್ನೊಂದು ಇದು ಕಾಪರ್ ಮೋಟರ್ ಸರ್. ಸರ್ ಇದು ಬುಲೆಟ್ ಮಿಕ್ಸಿ ಬಗ್ಗೆ ನಾವೆಲ್ಲ ತೋರಿಸಿದ್ದೀನಿ. ಸೊ ನಮ್ಮ ಹತ್ರ ಇನ್ನೊಂದು 2 ಪ್ರಾಡಕ್ಟ್ಸ್ ಇದೆ. ನಮ್ಮ ಹತ್ರ ಅನೇಕ ಪ್ರಾಡಕ್ಟ್ ಇದೆ. ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಈ 3 ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ನೋಡಿ, ಇದು ಬಂದು ನಿಮಗೆ ಸ್ಕ್ರಾಪ್ ಬರುತ್ತೆ ಸರ್. ಸೊ ನಿಮಗೆ ಕೋಕೋನಟ್ ಎಲ್ಲ ಮಾಡ್ತಾರಲ್ಲ ಸರ್, ಕೋಕೋನಟ್ಗೆ ತುಂಬಾ ಕಷ್ಟ ಆಗುತ್ತೆ. ಕಮರ್ಷಿಯಲ್ ಈಗ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ನಡೀತಾರೆ, ಆದ್ರೆ ಒಂದು 20 ತೆಂಗಿನಕಾಯಿ ಕೋಕೋನಟ್ ಸ್ಕ್ರಾಪ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಸೊ ಮನೆಯಲ್ಲೂ ಡೈಲಿ ಬೇಕಂದ್ರೆ ಕೋಕೋನಟ್ ಮಾತ್ರ ಸ್ಕ್ರಾಪ್ ಮಾಡೋದಕ್ಕೆ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ 2 ಅಟ್ಯಾಚ್ಮೆಂಟ್ ಬರ್ತದೆ. ಒಂದು ಬಂದು ಕೋಕೋನಟ್ ಮಾಡೋದಕ್ಕೆ, ಇನ್ನೊಂದು ಚಾಕು ಮನೇಲಿ ಏನೇನು ಶಾರ್ಪ್ ಐಟಮ್ಸ್ ಎಲ್ಲ ಶಾರ್ಪ್ ಮಾಡೋದಕ್ಕೆ ಇದು ಒಂದು ಕೊಡ್ತಾ ಇದೀನಿ ಸರ್. ಸೊ ನೋಡಿ ಕೋಕೋನಟ್ಗೆ ಈ ತರ. ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಅಂದ್ರೆ ಏರ್ ಲಾಕ್ ಸಿಸ್ಟಮ್ ಇದೆ ಸರ್. ಸೊ ಇದರಲ್ಲಿ ಲಾಕ್ ಮಾಡಿ ನೋಡಿ, ಓಪನ್. ಸೊ ಲಾಕ್ ಮಾಡಿಬಿಡಿದ್ರೆ ನಿಮಗೆ ಬರಲ್ಲ ಸರ್, ಇದು ಗ್ರಿಪ್ನೆಸ್ ಸಿಗುತ್ತದೆ. ಸೊ ಕಮರ್ಷಿಯಲ್ ಅಲ್ಲಿ ಎಷ್ಟು ಬೇಗ ನೀವು ಮಾಡ್ತಾ ಇರಬಹುದು ಕಂಟಿನ್ಯೂಸ್ ಆಗಿ. ಸೊ ಗ್ರಿಪ್ ಇರುತ್ತದೆ. ಸೊ ಇದರ ನಿಮಗೆ ಲಾಕ್ ಮಾಡ್ಬಿಡಿ ಅಷ್ಟೇ. ಲಾಕ್ ಮಾಡಿಬಿಡಿ. ಕೆಳಗಡೆ ಟೈಲ್ಸ್ ನಿಮಗೆ ಮಾರ್ಬಲ್ಸ್ ಎಲ್ಲ ಇರುತ್ತಲ್ವಾ ಸರ್, ಸ್ವಲ್ಪ ಏರ್ ಲಾಕ್ ಸರ್. ನಿಮ್ಗೆ ಗ್ರಿಪ್ ಆಗಿರುತ್ತದೆ, ನಿಮ್ಗೆ ಏನು ಎತ್ಕೊಳಕ್ ಆಗಲ್ಲ. ಸೊ ಆದ್ರೆ ನಿಮ್ಗೆ ಈಗ ರನ್ನಿಂಗ್ ಅಲ್ಲಿ ನಿಮ್ಗೆ ಏನು ಮಾಡಿದ್ರೆ ಏನಾಗೋದಿಲ್ಲ ಸರ್. ನೋಡಿ ಸರ್, ಈ ತರ ಆನ್ ಮಾಡ್ತಾ ಇದೀನಿ, ಶೇಕ್ ಆಗಲ್ಲ ಸರ್. ಸೊ ಈ ತರ ನಾವು ಕೋಕೋನಟ್ ಮಾಡ್ತಾ ಇರ್ಬೋದು ಸರ್ ಕಂಟಿನ್ಯೂಸ್. ನೋಡಿ ಸರ್, ಆಯಿತು. ಸೊ ಆಫ್ ಮಾಡಿಬಿಡೋದು ಸಾಕು ಸರ್. ಓಕೆ. ಸೊ ಈ ಥರ ಕೋಕೋನಟ್ಟು ನಿಮಗೆ ಇದರಲ್ಲೇ ಮಾಡಿಸ್ಕೋಬೋದು ಆರಾಮಾಗಿ. ಸೊ ಇದು ನಾವು ಬಂದ್ಬಿಟ್ಟು ರಿಮೂವ್ ಮಾಡಿ ಈ ಅಟ್ಯಾಚ್ಮೆಂಟ್ ರಿಮೂವ್ ಮಾಡ್ಬೋದು ಸರ್, ಸೆಪ್ರೇಟ್ ಬೇಕಂದ್ರೆ. ಓಕೆ. ಸೊ ಇದು ರಿಮೂವ್ ಮಾಡಿಬಿಟ್ಟು ನಿಮ್ಗೆ ಶಾರ್ಪ್ ಮಾಡಬೇಕು, ಚಾಕುಗಳ ಶಾರ್ಪ್ ಮಾಡಬೇಕಂದ್ರೆ ಹೌದು ಸರ್, ಇದನ್ನ ಆಡ್ ಮಾಡ್ಕೋಬೋದು ಅಷ್ಟೇ. ಸೊ ಮನೆಯಲ್ಲ ಚಾಕು ಯಾವ್ದು ಬೇಕಂದ್ರೆ ಶಾರ್ಪ್ ಐಟಮ್ಸ್ ಎಲ್ಲ ಇದರಲ್ಲಿ ನೀವು ಮಾಡ್ಕೋಬೋದು. ಸೊ ಶಾರ್ಪ್ ಮಾಡೋದೆಲ್ಲ ಮಾಡ್ಕೋಬೋದು ಈ ಥರ. ಓಕೆ. ಕ್ಯಾಪ್ನ ಹಾಕ್ಬಿಟ್ಟು ನಾವು ರಿಮೂವ್ ಮಾಡ್ಕೋಬೋದು. ಯಾಕಂದ್ರೆ ನಾನು ಹಂಗೆ ರಿಮೂವ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಅದ್ರ ಯಾರು ಮಾಡಬಾರ್ದು. ಇದರ ಕ್ಯಾಪ್ ಹಾಕ್ಬಿಟ್ಟು ರಿಮೂವ್ ಮಾಡಿ. ಓಕೆನಾ. ಈಗೆಲ್ಲ ನಿಮಗೆ ತೋರಿಸಿದೀನಿ. ಬುಲೆಟ್ ಮಿಕ್ಸಿ, ಸ್ಕ್ರಾಪ್ ಪುಲ್ದು, ಚಾಪಿಂಗ್ ಬಗ್ಗೆ ಎಲ್ಲ ತೋರಿಸಿದೀನಿ. ಇನ್ನೊಂದು ಬೀಟ್ರ್ ಇದೆ. ಸೊ ಬೀಟ್ರ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇದು ಕೂಡ ಎಗ್ಗು ಲಸ್ಸಿ ಎಲ್ಲ ಬೀಟ್ ಮಾಡೋದಕ್ಕೆ. ಸೊ ಈ ತರ ನಿಮಗೆ 4 ಕೈಂಡ್ ಆಫ್ ಪ್ರಾಡಕ್ಟ್ಸ್ ಇದೆ. ಇನ್ನು ನಮ್ಮ ಹತ್ರ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಇದೆ ಸರ್, ಆಲ್ರೆಡಿ ನೋಡಿರ್ತೀರಾ. ಇದರಲ್ಲಿ ಈ ಪ್ರಾಡಕ್ಟ್ ಎಲ್ಲ ವಿಡಿಯೋ ನೋಡಿದಿರಲ್ವಾ. ಸೊ ಅದ್ರ ಬಗ್ಗೆ ಪ್ರೈಸ್ ಹೇಳ್ತೀನಿ. ಸೊ ಇದು ನಿಮಗೆ ಬಂದು ಸೆಟಪ್ ಫುಲ್ ಬರ್ತದೆ. ನಿಮಗೆ ಬುಲೆಟ್ ಮಿಕ್ಸಿಯಲ್ಲಿ 7 ಜಾರ್ ಬರ್ತದೆ, 2 ಬ್ಲೇಡ್ ಬರ್ತದೆ, ಪ್ಲಸ್ ಅಡಿಷನಲ್ ರಿಂಗ್ಸ್, ಕ್ಯಾಪ್ಸ್ ರಿಂಗ್ಸ್ ಬರ್ತದೆ. ಸೊ ಈ ಕ್ಲೋಸಿಂಗ್ ಕ್ಯಾಪ್ಸ್ ಎಲ್ಲ ಬರ್ತದೆ. ಸೊ ಇದೆಲ್ಲ ಸೇರಿ ನಿಮ್ಗೆ ಈ ಬಾಕ್ಸ್ ಜೊತೆ ಈ ತರ ಬಾಕ್ಸ್ ಬರ್ತದೆ. ಸೊ ನಿಮಗೆ 3275 ಆಫ್ಟರ್ ಡಿಸ್ಕೌಂಟ್ ಸರ್. ನಿಮಗೆ 4275. ಚಂದ್ರವನ ಚಾನಲ್ ಕಡೆಯಿಂದ ಬರೋರಿಗೆ 1000 ರೂಪಾಯಿ ಆಫರ್ ಕೊಡ್ತಾ ಇದ್ದೀನಿ. 3275 ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ, ಗೋಲ್ಡನ್ ಹೌಸಸ್ ಗುರುಬ್ರಲ್ಲಿ ನಮ್ದು ಆಫೀಸ್ ಇರೋದು. ಸೊ ನಿಮಗೆ ಥ್ರೂಔಟ್ ಕರ್ನಾಟಕ ಎಲ್ಲಿ ಬೇಕಂದ್ರೆ ನಾವು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರ್ ಅಂದ್ರೆ ಅಡ್ವಾನ್ಸ್ ಕಳಿಸಿದ್ರೆ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಇದೆ ಸರ್. ಸರ್ವಿಸ್ ಕೂಡ ಅದೇ ತರ ಇದೆ. ಇದೆಲ್ಲ ಪಾರ್ಟ್ಸ್ ಅವೈಲೇಬಲ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಕಮ್ಮಿ ಕೂಡ ಸಿಗುತ್ತೆ ಸರ್ ಬುಲೆಟ್ ಮಿಕ್ಸಿ. ಬಟ್ ಅದು ಕಾಪರ್ ಮೋಟರ್ ಬರಲ್ಲ, ಪಾರ್ಟ್ಸ್ ಬರಲ್ಲ, ಒಂದು ಗೀರೋ ಇದ್ರೆ ಸಿಗಲ್ಲ. ಸೊ ಇದೆಲ್ಲ ನಿಮ್ಮ ಹತ್ರ ಈಚ್ ಅಂಡ್ ಪಾರ್ಟ್ಸ್ ಮತ್ತೆ ಅವೈಲೇಬಲ್ ಇದೆ. 1 ಇಯರ್ ಗ್ಯಾರಂಟಿ ಕೊಡ್ತಾ ಇದೀನಿ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಕೊಡ್ತಾ ಇದೀನಿ ಸರ್. ಸೊ ನೆಕ್ಸ್ಟ್ ನಮಗೆ ಸ್ಕ್ರಾಪ್ ಪುಲ್ ಸರ್. ಸ್ಕ್ರಾಪ್ ಪುಲ್ ಬಂದು ನಿಮಗೆ ಇದು ನಿಮಗೆ ಕಮರ್ಷಿಯಲ್ ಸರ್. ಸೊ ಕಮರ್ಷಿಯಲ್ ಆಗಿ ಯೂಸ್ ಮಾಡಬಹುದು, ಮನೆಗೆ ಯೂಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಎಷ್ಟು ಬೇಕಂದ್ರೆ ಯೂಸ್ ಮಾಡಿ. ಓನ್ಲಿ ಮಂತ್ಲಿ 1 ಟೈಮ್ 2 ಟೈಮ್ಸ್ 1 ಟೈಮ್ಸ್ ನೋಡಿ 2 ಡ್ರಾಪ್ಸ್ ಇಲ್ಲಿ ಆಯಿಲ್ ಬಿಟ್ಟಿದ್ರೆ ಸಾಕು ಅಲ್ಲಿ. ಹೌದು ಸರ್. ಸೊ ಇದು ಆಯಿಲ್ ಮೋಟರ್ ತರ. ಸೊ ನಿಮ್ಗೆ ಏನಾಗುತ್ತೆ ಲಾಂಗ್ ಡ್ಯೂರಬಿಲಿಟಿ ಇರ್ತದೆ. ಸೊ ಇದು ಬಂದು ನಿಮಗೆ
4275 ರೂಪಾಯಿ ಆಗುತ್ತೆ. ನಾವು ಡಿಸ್ಕೌಂಟ್ ಆಗಿ 3175 ರೂಪಾಯಿಗೆ ಸೇಲ್ ಮಾಡ್ತಾ ಇದೀನಿ ಸರ್. ಸೊ ನಿಮಗೆ 1100 ರೂಪೀಸ್ ಡಿಸ್ಕೌಂಟ್ ಬರ್ತದೆ. 3175 ರೂಪಾಯಿಗೆ ಈ ಸ್ಕ್ರಾಬಲ್ ಸಿಗುತ್ತದೆ. ಇದು ನಿಮಗೆ ಎಷ್ಟು ಕೋಕೋನಟ್ ಬೇಕಾದ್ರೆ ಮಾಡಬಹುದು. ಮಿನಿಮಮ್ 10 ವರ್ಷ ಬಾಳಿಗೆ ಬರ್ತದೆ ಸರ್. ಸೊ ಇದು ನಿಮಗೆ ತುಂಬಾ ಇರುತ್ತೆ. 150 RPM ಇರುತ್ತದೆ ಸರ್. ಸೊ ನಾವು ಆರಾಮಾಗಿ ಮಾಡಬಹುದು. ಸೊ ಯಾರು ಬೇಕಾದ್ರೆ ಮಾಡಬಹುದು. ಮನೆಯಲ್ಲಿ ಲೇಡೀಸ್ ಇಂದ ಯಾರು ಬೇಕಾದ್ರೆ ಈಸಿಯಾಗಿ ಮಾಡ್ಕೋಬಹುದು ಕೋಕೋನಟ್ ಸ್ಕ್ರಾಪ್ಗಳು. ಸೊ ಅದೇ ತರ ಚಾಪಿಂಗ್ ಸರ್, ತಕ್ಕರಿ ಕಟ್ ಮಾಡೋದು ತುಂಬಾ ಕಷ್ಟ ಇರ್ತದೆ. ಯಾಕಂದ್ರೆ ಆಣಿಲ್ಲ ಕಟ್ ಮಾಡ್ಬೇಕಂದ್ರೆ ನಿಮ್ಗೆ ಕಮರ್ಷಿಯಲ್ ಆಗಿ ಹೋಟೆಲ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೆ ಇರಲಿ, ಈಗ ಮನೆಯಲ್ಲಿ ಇಲ್ಲ ಡೈಲಿ ಅರ್ಜೆಂಟ್ ಕೆಲಸ ಹೋಗೋರು ತಕ್ಕರಿ ಕಟ್ ಮಾಡೋದು ತುಂಬಾ ಕಷ್ಟ ಇರ್ತದೆ. ತಕ್ಕರಿನೂ ನಿಮಗೆ ಮೀಡಿಯಂ ಸೈಜ್ ಚಾಪ್ ಮಾಡ್ಬೋದು. ಅದರ ಫುಲ್ ಚಾಪಿಂಗ್ ಮಾಡ್ಕೋಬಹುದು. ಮೀಟ್ ಐಟಮ್ಸ್ ನಾನ್ ವೆಜ್ ಇರಲಿ, ಚಿಕನ್ ಬೋನ್ಲೆಸ್ ಚಿಕನ್ ಮಟನ್ ಎಲ್ಲ ಕೂಡ ನೀವು ಚಾಪಿಂಗ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಬಂದು ನಿಮಗೆ 2750 ರೂಪಾಯಿ ಆಗುತ್ತೆ. ನಾವು 1000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 1750 ರೂಪಾಯಿ ಪ್ಲಸ್ ಫ್ರೀ ಶಿಪ್ಪಿಂಗ್ ಇದೆ. ಎಲ್ಲಿ ಬೇಕಂದ್ರೆ ಫ್ರೀ ಶಿಪ್ಪಿಂಗ್ ಇದೆ. ಬ್ಯಾಂಗ್ಳೂರ್ ಅಂದ್ರೆ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಅಡ್ವಾನ್ಸ್ ಕಲ್ಸಿದ್ರೆ ಡೋರ್ ಸ್ಟೆಪ್ ಡೆಲಿವರಿ ಇದೆ ಸರ್. ಬೀಟರ್ ಸೇಮ್ ಇದೆಲ್ಲ ನಿಮಗೆ ಮ್ಯಾಡ್ ಇನ್ ಇಂಡಿಯಾ ಸರ್. 450 ವಾಟ್ಸ್ ಸರ್. ಇದು ಸೇಮ್ ಕಾಪರ್ ಮೋಟ್ರು. ನಿಮಗೆ ಇದು ಲುಕ್ನೆಸ್ ಕೊಡ್ತಾರೆ. 2 ಟೈಪ್ 5 ಬ್ಲೇಡ್ಸ್ ಬಾಸನ್ ಬರ್ತದೆ. 5 ಸ್ಪೀಡ್ ಬರ್ತದೆ. ಈ ಲುಕ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ರಾಡಕ್ಟ್ ನೋಡಿದ್ರೆ ನಿಮಗೆ ಕಾಂಪ್ಯಾಕ್ಟ್ ಆಗಿರ್ತದೆ. ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಇದು ಬಂದು ನಿಮಗೆ 2675 ರೂಪಾಯಿ ಆಗುತ್ತೆ. ನಾವು ಡಿಸ್ಕೌಂಟ್ ಆಗಿ 1675 ರೂಪಾಯಿ ಕೊಡ್ತಾ ಇದ್ದೀನಿ. ಹೌದು ಸರ್. ಸೊ ಇದು ಕೂಡ ನಿಮಗೆ ಡೋರ್ ಸ್ಟೆಪ್ ಡೆಲಿವರಿ ಫ್ರೀ ಅವೈಲೇಬಲ್ ಇದೆ ಸರ್. ಥ್ರೂಔಟ್ ಕರ್ನಾಟಕ ಕೊರಿಯರ್ ಆಪ್ಷನ್ಸ್ ಇದೆ. ಈವನ್ ಇನ್ನೊಂದು ಈಚ್ ಅಂಡ್ ಪಾರ್ಟ್ಸ್ ನಿಮಗೆ ಯಾವುದೇ ಪ್ರಾಡಕ್ಟ್ ತಗೊಳ್ತೀರಾ ಇದಕ್ಕೆ ಸರ್ವಿಸ್ ಮೈನ್ ಇಂಪಾರ್ಟೆಂಟ್ ಇರ್ತದೆ. ಸರ್ವಿಸಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ನಾವು ಇಲ್ಲಿ ಗುರುಗಳಲ್ಲಿ ನೀವು ಆಲ್ರೆಡಿ ನಮ್ಮದು ಪ್ರಾಡಕ್ಟ್ ಮಲ್ಟಿ ಮೇಕರ್ ತೋರಿಸಿರಾ, ಜ್ಯೂಸ್ ಮೇಕರ್ ತೋರಿಸಿರಾ, ಇದು ಎಲ್ಲ ನಿಮಗೆ ಸರ್ವಿಸಸ್ ಅವೈಲೇಬಲ್ ಇದೆ. ಸೊ ಯಾರು ಯಾವುದು ಪ್ರಾಡಕ್ಟ್ ತಗೊಂಡ್ರೆ ನಿಮಗೆ ಸರ್ವಿಸಸ್ ಅವೈಲೇಬಲ್ ಇದೆ. ಸೊ ನಿಮಗೆ ಬೇಕಂದ್ರೂ ನಾವು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಲ್ಲ, ನಮ್ಮ ಅಡ್ರೆಸ್ ಇದೆ. ಸೊ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀನಿ. ಕರ್ನಾಟಕ ಫುಲ್ಲು ನಿಮಗೆ ಫ್ರೀ ಶಿಪ್ಪಿಂಗ್ ಅವೈಲೇಬಲ್ ಇದೆ. ಅವ್ರ ಅಮೌಂಟ್ ಬಂದು ಫಸ್ಟ್ ನಮ್ಗೆ ಆಗಬೇಕಾಗುತ್ತೆ ಸರ್. ಬೆಂಗಳೂರಲ್ಲಿ ಆದರೆ ಬೆಂಗಳೂರು ಅಂದರೆ ಬರೀ ಅಡ್ವಾನ್ಸ್ ಹಾಕಿ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀನಿ.